ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನೀವು ಎರಡು ಕೈ ಸೇರಿದರೆ ಚಪ್ಪಾಳೆ ಅನ್ನುವಂಥ ಗಾದೆ ಮಾತನ್ನ ಕೇಳಿರ್ತೀರಿ. ಅಂದ್ರೆ ನಾವೀಗ ಯಾವುದೇ ಒಂದು ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಪ್ರತಿಯೊಬ್ಬರ ಸಹಕಾರ ಅಲ್ಲಿ ಬೇಕೇ ಬೇಕಾಗತ್ತೆ. ಹೌದಲ್ವೋ? ಅದೇ ತರ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಜಿ ಅವರು ಅದು ಎಷ್ಟು ಖಡಕ್ ಆಗಿರ್ತಾರೋ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಖಡಕ್ ಆಗಿದ್ದಾಗ ಮಾತ್ರ ಆ ಗೂಂಡಾ ರಾಜ್ಯ ಉತ್ತರ ಪ್ರದೇಶವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡುವಂತ ಕನಸು ನನಸಾಗೋದಕ್ಕೆ ಸಾಧ್ಯ. ಹೌದಲ್ವಾ? ವೀಕ್ಷಕರು, ಉತ್ತರ ಪ್ರದೇಶದ ಪೊಲೀಸರು ಕೂಡ ಯೋಗಿಜಿಯವರ ತರಾನೇ ನೇರ, ದಿಟ್ಟ, ನಿರಂತರ ಅನ್ನೋ ಹಾಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಡೌಟ್ ಇಲ್ಲ. ಅಂಡ್ ಅದನ್ನ ನಾವು ನೋಡ್ತಾ ಇದ್ದೀವಿ ಕೂಡ. ಅದರಲ್ಲೂ ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಗಳು ಅಂತ ಅಂದಾಗ ಎಲ್ರಿಗೂ ಮೊದಲು ನೆನಪಾಗೋದೇ ASP ಅನುಜ್ ಚೌಧರಿ. ಎಸ್, ಉತ್ತರ ಪ್ರದೇಶದಲ್ಲಿ ಯೋಗಿಜಿ ರೀತಿಯಲ್ಲಿ ಬಹಳ ಸೌಂಡ್ ಮಾಡೋರು ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ಅನುಜ್ ಚೌಧರಿ. ಯೋಗಿಜಿಯವರ ಹಾಗೆ ತನ್ನ ಕೆಲಸದ ಜೊತೆಗೆ ತನ್ನ ಕರ್ತವ್ಯದ ಜೊತೆಗೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದ್ರ ಜೊತೆಗೆ ಸನಾತನ ಧರ್ಮವನ್ನ ಕೂಡ ಎತ್ತಿ ಹಿಡಿಯುವಂತ ಕೆಲಸವನ್ನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಅನುಜ್ ಚೌಧರಿ ಅವರು. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಹಾಗಾದ್ರೆ ಯಾರು ಈ ASP ಅನುಜ್ ಚೌಧರಿ? ನಿಮಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭಾಲ್ನಲ್ಲಿ ಬಹಳ ಸೌಂಡ್ ಮಾಡಿದಂತಹ ಪೊಲೀಸ್ ಅಧಿಕಾರಿ ಇವರು. ಅಷ್ಟೇ ಅಲ್ಲ, ಯೋಗಿಜಿಯವರ ಫೇವರೇಟ್ ಕೂಡ ಹೌದು. ಆ ಟಾಪಿಕ್ಗೆ ಮತ್ತೆ ಬರ್ತೀನಿ. ವೀಕ್ಷಕರು, ಉತ್ತರ ಪ್ರದೇಶ ನಿಮಗೆಲ್ರಿಗೂ ಗೊತ್ತಿದೆ ಅತಿ ದೊಡ್ಡ ರಾಜ್ಯ. ಹಾಗಾಗಿ ಇಲ್ಲಿ ಕ್ರೈಮ್ ರೇಟ್ ಅಫ್ಕೋರ್ಸ್ ಜಾಸ್ತಿ ಇರುತ್ತೆ. ಹಾಗಂತ ಉತ್ತರ ಪ್ರದೇಶದ ಪೊಲೀಸರು ಏನ್ ಕೈಕಟ್ಟಿ ಕೂತಿಲ್ಲ. ಅಂಥವರಿಗೆ ಯಾವ ರೀತಿಯಾದಂತಹ ಪಾಠವನ್ನ ಕಲಿಸಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ಫಿರೋಜಾಬಾದ್ನ ಮಖನ್ಪುರ ಪ್ರದೇಶದಲ್ಲಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದಂತಹ 2 ಕೋಟಿ ರೂಪಾಯಿ ದರೋಡೆ ಪ್ರಕರಣದ ಮುಖ್ಯ ಆರೋಪಿ ಭಾನುವಾರ ಬೆಳಗ್ಗೆ ಪೊಲೀಸರ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ತಾನೆ. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ಗುಂಡಿನ ಚಕಮಕಿ ನಡೆಯುತ್ತೆ. ಆಗ ಅಪರಾಧಿ ಹಾರಿಸಿದಂತಹ ಗುಂಡುಗಳಲ್ಲಿ ಒಂದು ಗುಂಡು ಅನುಜ್ ಚೌಧರಿ ಅವರ ಎದೆ ಭಾಗಕ್ಕೆ ತಾಗುತ್ತೆ. ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ದ ಒಂದೇ ಒಂದು ಕಾರಣಕ್ಕೆ ಅವತ್ತು ಅವರು ಹೆಚ್ಚಿನ ಅಪಾಯದಿಂದ ಅಂತ ಹೇಳೋದಕ್ಕಿಂತ ಸಾವಿನಿಂದ ಪಾರಾಗಿ ಬಂದಿದ್ದಾರೆ. ASP ಅನುಜ್ ಚೌಧರಿ ಅವರು ಈಗ ಸಾವಿನಿಂದ ಪಾರಾಗಿದ್ದಾರೆ ಅನ್ನುವಂಥದ್ದನ್ನ ಕೇಳಿ ಇಡೀ ಉತ್ತರ ಪ್ರದೇಶದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದ್ರೆ ಉತ್ತರ ಪ್ರದೇಶದ ಜನತೆ ಇವರನ್ನ ಅದೆಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲೇ ಇದೆ ಒಂದು ಸಾಕ್ಷಿ. ಈ ವ್ಯಕ್ತಿ ತನ್ನ ಎದೆಯ ಮೇಲೆ ಐ ಲವ್ ಅನುಜ್ ಚೌಧರಿ ಅನ್ನುವಂತಹ ಟ್ಯಾಟೂ ಅನ್ನು ಹಾಕಿಸ್ಕೊಂಡಿದ್ದಾರೆ ಅಂತಂದ್ರೆ ಉತ್ತರ ಪ್ರದೇಶದ ಜನ ಇವರನ್ನ ಎಷ್ಟು ಇಷ್ಟಪಡ್ತಾರೆ ಅಂಡ್ ಇವರು ಉತ್ತರ ಪ್ರದೇಶದ ಜನರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಎಷ್ಟು ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವೇ ಒಂದು ಬಾರಿ ಊಹೆ ಮಾಡಿ. ವೀಕ್ಷಕರೇ, ಇನ್ನು ನಾನು ಆಗ್ಲೇ ಹೇಳಿದೆ ಅನುಜ್ ಚೌಧರಿ ಅವರು ಬಹಳ ಸೌಂಡ್ ಮಾಡುವಂತ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಅಂತ. ಈ ಬಾರಿ ರಂಜಾನ್ ಸಮಯದಲ್ಲಿ ಹೋಳಿ ಹಬ್ಬ ಬರುತ್ತೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರು. ಅದಕ್ಕೆ ಅನುಜ್ ಚೌಧರಿ ಅವರು ಒಂದು ಖಡಕ್ ಉತ್ತರವನ್ನ ಕೊಟ್ಟಿದ್ರು. ಏನು? नहीं, मेरा सीधा साफ ये है, होली का दिन है, जुम्मा साल में 52 बार आता है, होली साल में 1 बार आती है। तो मुस्लिम समुदाय के लोगों को यदि किसी को लगता है भाई आपको होली के रंग से आपका धर्म भ्रष्ट हो जाएगा या जो भी है, तो वो उस दिन ना निकले, घर से ना निकले,
और यदि निकले तो उसका इतना बड़ा दिल होना चाहिए, वो दिल होना चाहिए कि भाई सब एक जैसे हैं, रंग तो रंग है। जिस तरह पूरे साल इंतजार करता है मुस्लिम पक्ष ईद का, इसी तरह से होली का भी इंतजार हिंदू पक्ष करता है। होली रंग डाल के, मिठाई खिला के, बुरा न मानो होली, इस तरह से मनाई जाती है। और ईद में भी लोग सेवैयाँ बनाते हैं, गले मिलते हैं, एक दूसरे के यहाँ जाते हैं, आते हैं, तो सेम उसी तरह का त्यौहार है। तो आप दोनों पक्षों के लिए, हिंदू और मुस्लिम, आप एक दूसरे का सम्मान करें और अनावश्यक किसी पे यदि कोई निकल रहा है उस पर रंग ना डालें। ये हिंदू पक्ष के लिए भी हमने भाई, यदि कोई उससे बच रहा है तो उस पर भी रंग ना आप डालें। और यदि उस दिन होली का दिन है, सबसे बड़ी बात, वो जिसको लगता है कि रंग का वो बुरा मानेगा, तो उस दिन किसी भी हालत में अपने घर से ना निकले, अपने घर में रहे, एक दिन घर में रहे, तो उसमें शांति भी बनी रहेगी और एक मैसेज भी अच्छा रहेगा। तो बाकी सबके लिए प्रशासन, खासकर संभल में, हम कोई भी इस तरह की लापरवाही किसी भी पक्ष की बर्दाश्त नहीं करेंगे। और यदि कोई शांति व्यवस्था भंग करेगा तो उस पर सख्त कार्रवाई होगी, मजबूत से। ಜುಮಾ ವರ್ಷಕ್ಕೆ 52 ಬಾರಿ ಬರುತ್ತೆ, ಆದ್ರೆ ಹೋಳಿ ಹಬ್ಬ ವರ್ಷದಲ್ಲಿ ಕೇವಲ 1 ಬಾರಿ ಬರುವಂತದ್ದು. ಬಣ್ಣಗಳ ಸಮಸ್ಯೆ ಇರುವಂತವರು ಮನೆಯಲ್ಲೇ ಇರಬೇಕು. ಹೋಳಿಯ ಹಬ್ಬಗಳಿಂದ ನಾವು ಭ್ರಷ್ಟರಾಗ್ಬಿಡ್ತೀವಿ ಅನ್ನುವಂತಹ ಭಾವನೆ ಯಾರಿಗಾದ್ರೂ ಇದ್ರೆ ಅಂಥವ್ರು ಆ ದಿನ ತಮ್ಮ ಮನೆಗಳನ್ನ ಬಿಟ್ಟು ಹೊರಗೆ ಹೋಗಬೇಡಿ, ಹೊರಗೆ ಬರಬೇಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಹೋಳಿ ಹಬ್ಬಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಾರದ ಹಾಗೆ ಬಹಳ ಖುಷಿಯಿಂದ, ಬಹಳ ಸಂಭ್ರಮದಿಂದ ಪ್ರತಿಯೊಬ್ರು ಆಚರಣೆ ಮಾಡೋ ಹಾಗೆ ನೋಡ್ಕೊಳ್ತಾರೆ. ಅಂದ್ರೆ ಕೇವಲ ಮಾತಾಡೋದು ಮಾತ್ರ ಅಲ್ಲ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನ ನಾನು ಮಾಡ್ಕೊಳ್ಳಲ್ಲ ಅನ್ನುವಂಥದ್ದನ್ನ ಆ ಮೂಲಕ ಅವರು ಸಾಬೀತು ಮಾಡ್ತಾರೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿ ಮಾತಾಡಿದ್ದು ತಪ್ಪು, ಈ ರೀತಿ ಮಾತಾಡಿದ್ದು ಸರಿ ಅಲ್ಲ ಅಂತ ಆ ಸಂದರ್ಭದಲ್ಲಿ ಬಹಳಷ್ಟು ಪರ ವಿರೋಧ ಚರ್ಚೆಗಳು ಆರಂಭ ಆದವು. ಆದ್ರೆ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿಜಿ ಎಎಸ್ಪಿ ಅನುಜ್ ಚೌಧರಿ ಅವರ ಪರವಾಗಿ ಮಾತಾಡಿ ಅವರು ಹೇಳಿದ್ದು ಸರಿಯಾಗೇ ಇದೆ ಅಂತ ಸಪೋರ್ಟ್ ಮಾಡಿ ನಿಲ್ತಾರೆ. ಆ ಮೂಲಕ ನನ್ನ ಆಡಳಿತದಲ್ಲಿ, ಅಂದ್ರೆ ಯೋಗಿಜಿ ಆಡಳಿತದಲ್ಲಿ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಇಂತಹ ಖಡಕ್ ಪೊಲೀಸರ ಜೊತೆಗೆ ನಿಲ್ತೀವೇ ವಿನಃ ಅಖಿಲೇಶ್ ಯಾದವ್ ರೀತಿ ಗೂಂಡಾಗಳ ಜೊತೆಗೆ ನಿಲ್ಲಲ್ಲ ಅನ್ನುವಂಥದ್ದನ್ನ ಅವರು ತೋರಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಸಿಒ ಆಗಿದ್ದಂತಹ ಅನುಜ್ ಚೌಧರಿ ಅವರು ಎಎಸ್ಪಿ ಆಗಿ ಬಡ್ತಿಯನ್ನು ಪಡ್ಕೊಳ್ತಾರೆ, ಪ್ರಮೋಷನ್ ಅನ್ನು ಪಡ್ಕೊಳ್ತಾರೆ. ಇದಲ್ವಾ ಒಂದು ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ? ನಮ್ಮ ಒಂದೊಂದು ವೋಟ್ ಕೂಡ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಅವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಸಿಎಂ ಆಗಿದ್ದಾಗ ಏನಾಗಿತ್ತು? ಅವರು ಪೊಲೀಸರನ್ನು ಯಾವ ರೀತಿ ಬಳಸ್ಕೊಂಡ್ರು? ಅವರನ್ನ ಬಳಸ್ಕೊಂಡು ಅಮಾಯಕ ರಾಮ ಭಕ್ತರ ಮೇಲೆ ಗುಂಡನ್ನ ಹಾರಿಸ್ತಾರೆ. ಆದ್ರೆ ಯೋಗಿಜಿ ಗೂಂಡಾಗಳ ವಿರುದ್ಧ ನಿಂತಿರುವಂತಹ ಅನುಜ್ ಚೌಧರಿ ಅಂತ ಒಬ್ಬ ದಿಟ್ಟ ಪೊಲೀಸ್ ಅಧಿಕಾರಿಯ ಜೊತೆಯಾಗಿ ನಿಲ್ತಾರೆ, ಅವರ ಮಾತಿಗೆ ಸಪೋರ್ಟ್ ನೀಡ್ತಾರೆ, ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಅದಕ್ಕೆ ನಾನು ಹೇಳಿದ್ದು ಇದು ನಾಯಕತ್ವ ಅಂತ ಹೇಳಿದ್ರೆ, ಸರಿಯಾದ ವ್ಯಕ್ತಿಗೆ ಮತವನ್ನ ನೀಡಿದ್ರ ಶಕ್ತಿ ಇದು. ವೀಕ್ಷಕರೇ, ಇನ್ನು ಅನುಜ್ ಚೌಧರಿ ಅವರು ಅದೆಷ್ಟು ಖಡಕ್ ಅಂತ ಹೇಳಿದ್ರೆ ನಿಮಗೊಂದು ಪುಟ್ಟ ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ. ಒಂದು ಬಾರಿ ಅಜಂ ಖಾನ್ ಅವರು ಅನುಜ್ ಚೌಧರಿ ಅವರಿಗೆ ಹೇಳ್ತಾರೆ, ನೀವು ಅಖಿಲೇಶ್ ಯಾದವ್ ಅವರ ಉಪಕಾರವನ್ನ ಮರ್ತಿದ್ದೀರಿ, ಅವರಿಂದಾಗಿ ನೀವಿವತ್ತು ಈ ಪೊಲೀಸ್ ಯೂನಿಫಾರ್ಮ್ ಅನ್ನ ಪಡ್ಕೊಂಡಿರುವಂಥದ್ದು. ಅದಕ್ಕೆ ಅನುಜ್ ಚೌಧರಿ ಅವರು ಹೇಳ್ತಾರೆ, ಯಾವ ಉಪಕಾರ? ನಾನೊಬ್ಬ ಕುಸ್ತಿಪಟು, ಒಬ್ಬ ಚಾಂಪಿಯನ್, ನಾನು ಅರ್ಜುನ ಅವಾರ್ಡಿ, ನಾನು ಅರ್ಜುನ ಅವಾರ್ಡು ಸುಮ್ನೆ ಸಿಗಲ್ಲ ಅಲ್ವಾ ಅಂತ ಕೇಳ್ತಾರೆ. अभी माशाल्लाह क्या मुस्कुराती हैं, आपने सीखा है, आपने सीख लिया, हमने भी नहीं सड़क पर कुछ चलेगा समाजवादी हवाई
नहीं एहसान यादव जी का भी एहसान है, जेल का भी एहसान हो, हमारा एहसान है, हम मानते हैं, हम अपने बड़ों का एहसान मानते हैं। ವೀಕ್ಷಕರೇ, ಅನುಜ್ ಚೌಧರಿ ಅವರು ಒಬ್ಬ ಕುಸ್ತಿ ಚಾಂಪಿಯನ್. 2005ರಲ್ಲಿ ಅರ್ಜುನ್ ಅವಾರ್ಡ್ ಅನ್ನು ಪಡ್ಕೊಳ್ತಾರೆ. ಅದಾದ ಮೇಲೆ ಉತ್ತರ ಪ್ರದೇಶದ ಪೊಲೀಸ್ ಅಧಿಕಾರಿಯಾಗಿ ಅಪಾಯಿಂಟ್ ಆಗ್ತಾರೆ. ಗೂಂಡಾ ರಾಜ್ಯ ಆಗಿದ್ದಂಥ ಉತ್ತರ ಪ್ರದೇಶ ಇವತ್ತು ಯಾವ ರೀತಿ ಒಂದು ಡೆವಲಪಿಂಗ್ ಸ್ಟೇಟ್ ಆಗಿ ಮುಂದೆ ಬರ್ತಾ ಇದೆ ಅಂತ ಕೇಳಿದ್ರೆ, ಯೋಗಿಜಿಯಂತಹ ಸಿಎಂ, ಅದೇ ರೀತಿ ಅನುಜ್ ಚೌಧರಿ ಅಂತ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿಗಳಿಂದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಿಜವಾಗ್ಲೂ ಎಲ್ಲಾ ರಾಜ್ಯಕ್ಕೂ ಯೋಗಿಜಿಯಂತಹ ಸಿಎಂ ಸಿಕ್ಕಬಿಟ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಅದರಲ್ಲೂ ಕರ್ನಾಟಕದವರು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.